ಶ್ರೀ ರಾಘವೇಂದ್ರ ಸ್ವಾಮಿಗಳ ಜೀವನ ಚರಿತ್ರೆಯ ಮುಂದಿನ ಅಧ್ಯಾಯ ತಿರುಮಲೆಯಲ್ಲಿ ತತ್ವವಾದ. ಇದನ್ನು ನೋಡಿದ ಆ ವೃದ್ಧ ಅರ್ಚಕರು ಅದ್ಭುತವೆಂದರು. ಗುರುವರ್ಯ, ನೀವು ನಿಜವಾಗಲಿಯೂ ಸ್ವಾಮಿಯ ಅಂತರಂಗ ಭಕ್ತರು ಎಂದರು. ಹಿಂದೆಂದೂ ಈ ರೀತಿ ಅನುಗ್ರಹ ಹೊಂದಿದ್ದವರನ್ನು ನಾನು ಕಂಡವನೆಲ್ಲಂದರು. ಈ ಮಹಿಮೆಯನ್ನು ನೋಡಿ ನಾನು ಧನ್ಯನಾದೆ ಎಂದು ಗುರುಗಳಿಗೆ ನಮಸ್ಕಾರ ಮಾಡಿದರು. ಶ್ರೀಗಳವರು ಮುಗುಳ್ನಕ್ಕು, ಆಚಾರ್ಯರೇ, ನೀವಂದುಕೊಂಡಷ್ಟು ದೊಡ್ಡವ ನಾನಲ್ಲ. ಶ್ರೀಹರಿಯ ಪಾದದಾಸನೆಂಬುದು ಮಾತ್ರ ನಿಜ ಎಂದು ಹೇಳುತ್ತಾ ಹೊರಬಂದರು. ಅಂದಿನಿಂದ 7 ದಿವಸಗಳು ಶ್ರೀನಿವಾಸನಿಗೆ ವಿವಿಧ ಸೇವೆಗಳನ್ನು ಮಾಡಿಸಿದ ಶ್ರೀಗಳವರುಗಳನ್ನು ದೇವಾಲಯದ ಅಧಿಕಾರಿಗಳು ವಿಶಿಷ್ಟ ರೀತಿಯಲ್ಲಿ ಗೌರವಿಸಿದರು. ಶ್ವೇತಛತ್ರ, ಚಾಮರ, ಚೌರಿ, ಸ್ವಾಮಿಗೆ ಅರ್ಪಿಸಿದ ಪೀತಾಂಬರಗಳು ಇತ್ಯಾದಿಗಳನ್ನು ಶ್ರೀಗಳವರಿಗೆ ಅರ್ಪಿಸಿದರು. ಆ ದಿನಗಳಲ್ಲಿ ದಿನವೂ ಭಿಕ್ಷವಾದ ಮೇಲೆ ತತ್ವವಾದಗಳು ವಾಕ್ಯಾರ್ಥ ವಿಚಾರಗಳನ್ನು ನಡೆಸುತ್ತಿದ್ದುದರಿಂದ ಆ ಪರಿಸರದ ಪಂಡಿತರೆಲ್ಲರೂ ತಾತ್ವಿಕ ವಿಚಾರ ಮಂಥನದಿಂದ ಹೃದಯಕ್ಕೆ ರಸದೌತಣ ಧಾರೆ ಎರೆದಂತೆ ಭಾಸವಾಗುತ್ತಿತ್ತು. ಬೆಟ್ಟದ ಮೇಲಿನ ಅರ್ಚಕರಿಗೂ ಮತ್ತು ಸಮಸ್ತ ವಿದ್ವಾಂಸರಿಗೂ ವೈದಿಕರಿಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಸಂಭಾವನೆ ಮಂತ್ರಾಕ್ಷತೆಗಳನ್ನು ಕೊಟ್ಟು ಆಶೀರ್ವಾದ ಮಾಡಿದರು. ಅನಂತರ ಬೆಟ್ಟದಿಂದ ಇಳಿದು ಪದ್ಮಾವತಿ ಪಟ್ಟಣಕ್ಕೆ ಬಂದು ಅಲ್ಲಿ ಅಮ್ಮನವರಿಗೆ ಮಾಂಗಲ್ಯ, ಮುಕ್ತಾಹಾರ, ಪೀತಾಂಬರಾದಿಗಳನ್ನು ಸಮರ್ಪಿಸಿ ಉತ್ಸವಗಳನ್ನು ಮಾಡಿಸಿದರು. ಅಲ್ಲಿಂದ ಕಾಳಹಸ್ತಿಯಲ್ಲಿ ಶಿವನನ್ನು ದರ್ಶನ ಮಾಡಿ ಕಂಚಿಗೆ ಬಂದರು. ಅಲ್ಲಿ ವರದರಾಜನಿಗೆ ಗರುಡೋತ್ಸವ ಮಾಡಿಸಿ ಏಕಾಂಬರೇಶ್ವರ, ಕಾಮಾಕ್ಷಿಯರನ್ನು ಸೇವಿಸಿ ಅರುಣಾಚಲಕ್ಕೆ ಬಂದರು. ಅಲ್ಲಿ ಶಿವನನ್ನು ದರ್ಶನ ಮಾಡಿ ವೃದ್ಧಾಚಲದಲ್ಲಿ ಮಹಾರುದ್ರನನ್ನು, ಶ್ರೀ ಮುಷ್ಣದಲ್ಲಿ ಶ್ರೀವರಹನನ್ನು, ಅವತಾರತ್ರಯ ಮುಖ್ಯ ಪ್ರಾಣನನ್ನು ವಿವಿಧ ಸೇವೆಗಳಿಂದ ಸಂತೋಷಪಡಿಸಿದರು. ಅನಂತರ ಕುಂಭಕೋಣದ ಕಡೆಗೆ ಬೇಗನೆ ಹೋಗಬೇಕೆಂದು ಎಲ್ಲರನ್ನೂ ಹೊರಡಿಸಿದರು. ಮಧ್ಯ ಮಾರ್ಗದಲ್ಲಿ ರಾಮಪುರವೆಂಬ ಅಗ್ರಹಾರದಲ್ಲಿನ ಶಿಷ್ಯರ ಪ್ರಾರ್ಥನೆಯಂತೆ 3 ದಿನ ನಿಂತರು. ಶ್ರೀಗಳವರಲ್ಲಿ ಎಲ್ಲ ವಿವಿಧ ಸೇವೆಗಳನ್ನು ಸಲ್ಲಿಸುತ್ತಾ ಗುರುವೆಂಕಟನೆಂಬ ಶಿಷ್ಯನು ಆ ಅಗ್ರಹಾರ ಗೃಹಸ್ಥರೊಬ್ಬರ ಕನ್ಯೆಯನ್ನು ವಿವಾಹವಾಗಿದ್ದನ್ನು ದೈವಯೋಗದಿಂದ ಆ ಹುಡುಗಿ ಮಂಗಳೆಯು ವಯಸ್ಸಿಗೆ ಬಂದಿದ್ದಳು. ಗುರುಗಳ ಸನ್ನಿಧಿಯಲ್ಲೇ ಅಳಿಯನಿರುವುದನ್ನು ತಿಳಿದ ಗೃಹಸ್ಥನು ಮಗಳ ನಿಷೇಧವನ್ನು ಮಾಡಲು ಗುರುಗಳ ಅಪ್ಪಣೆಯನ್ನು ಪಡೆದು ಅಳಿಯನನ್ನು ಮನೆಗೆ ಕರೆದೊಯ್ದನು. ಮರುದಿನ ಅವನ ಮನೆಗೆ ಗುರುಗಳು ಬಂದು ನೂತನ ದಂಪತಿಗಳಿಂದ ಪಾದಪೂಜೆ ಸ್ವೀಕರಿಸಿ ದೀರ್ಘಾಯುಷ್ಮಾನ ಭವ, ದೀರ್ಘ ಸುಮಂಗಲಿ ಭವ ಎಂದು ಆಶೀರ್ವಾದ ಮಾಡಿ ಫಲಮಂತ್ರಾಕ್ಷತೆ ಇತ್ತರು.